ಈಗ ಆಲ್ಮೋಸ್ಟ್ ಒಂದಷ್ಟು ನೀವು ಕನಸು ಕಂಡಿರುವಂಥದ್ದೆಲ್ಲ ಈಡೇರಿದೆ. ನಿಜವಾಗ್ಲೂ ನಿಮ್ಮ ಜೀವನವನ್ನ ನೀವು ನೋಡ್ಕೊಂಡಾಗ ಈಗ ಈ ಕ್ಷಣಕ್ಕೆ ಏನ್ ಅನ್ಸುತ್ತೆ? ಐ ಆಮ್ ಹ್ಯಾಪಿ. ಐ ಆಮ್ ಲಿವಿಂಗ್ ಇಟ್. ಏನು ಅನ್ಕೊಂಡಿದ್ನೋ ನನ್ನ ಲೈಫ್ ಯಾವ ಒಂದು ಶೇಪಲ್ಲಿ ಇರಬೇಕು ಅಥವಾ ಯಾವ ರೀತಿ ಇರಬೇಕು ಅಂತ ಆ ಥರ ಒಂದಿದೆ. ಅಂದರೆ ಆ ನೆಮ್ಮದಿ ಇದೆ, ಡಿಸಿಷನ್ ಮೇಕಿಂಗ್ ಫ್ರೀಡಮ್ ಇದೆ, ನನಗೆ ನನ್ನ ಲೈಫ್ ಫ್ರೀಡಮ್ ಇದೆ. ಸೊ ಐ ಫೀಲ್ ಐ ಆಮ್ ಪಾರ್ಷಲಿ ಸಕ್ಸಸ್ಫುಲ್ ಇನ್ ಲಿವಿಂಗ್ ಮೈ ಲೈಫ್. ಓಕೆ, ಹೇಳಿದ್ರಿ ನಾನು ಕ್ಲಾಸ್ ರೂಮ್ನಲ್ಲಿ ನನ್ನ ಲೈಫ್ ಹೀಗೇ ಇರಬೇಕು ಅಂತ ಹೇಳಿ ನಾನು ನೋಟ್ಬುಕ್ಕಲ್ಲಿ ಬರಿತಾ ಇದ್ದೆ, ಹಾಗೆ ಲೈಫನ್ನು ರೂಪಿಸ್ಕೊಂಡಿದ್ದೀನಿ ಅಂತ ಹೇಳಿ. ಹೌದು. ಇದಕ್ಕೆ ಯಾವ ರೀತಿ ತಯಾರಿಯನ್ನ ಮಾಡ್ಕೋತೀರಾ? ಅಥವಾ ಇವಾಗ ಜನ ಹೇಳ್ಬಿಡ್ತಾರೆ ಮ್ಯಾನಿಫೆಸ್ಟೇಷನ್ ಅಂತ, ಇವಾಗ ಕ್ಲಾಸ್ಗಳೆಲ್ಲ ಶುರುವಾಗ್ಬಿಟ್ಟಿದೆ, ಮ್ಯಾನಿಫೆಸ್ಟ್ ಮಾಡಬೇಕು, ನಾವು ಅನ್ಕೊಂಡಿರೋದೆಲ್ಲ ಆಗತ್ತೆ ಅಂತ. ಓವರ್ ಥಿಂಕಿಂಗ್ನ ಇವತ್ತು ಮ್ಯಾನಿಫೆಸ್ಟೇಷನ್ ಅಂತಾರೆ. ನಾವು ಅದನ್ನು ಮುಂಚೆ ಓವರ್ ಥಿಂಕಿಂಗ್ ಅಂತಿದ್ದು, ಈಗ ಅದನ್ನು ಮ್ಯಾನಿಫೆಸ್ಟೇಷನ್ ಅಂತಾರೆ. ಆಗಲಿ ಹಂಗಾಗಲ್ಲ. ಇಟ್ಸ್ ಲೈಕ್ ಅದು ಯಾಕೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಇರಬೇಕು ಅಂದರೆ, ಆ್ಯಕ್ಚುಯಲ್ ಪಾಯಿಂಟ್ ಏನು ಅಂದರೆ, ಇಫ್ ಯು ಕೀಪ್ ಥಿಂಕಿಂಗ್ ಅಬೌಟ್ ಯುವರ್ ಗೋಲ್, ನಿಮ್ಗೊಂದು ಫೋಕಸ್ ಇರುತ್ತೆ ಅಂತ. ದಟ್ಸ್ ವೈ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಹಿಂಗೆ ಆಗೋಗುತ್ತೆ ಅಂತ ಸುಮ್ಮನೆ ಬೆಡ್ ಮೇಲೆ ಕೂತ್ಕೊಂಡಿದ್ರೆ ಏನೂ ಆಗಲ್ಲ. ಸೊ ಈಗ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ನಾನು ಆ್ಯಕ್ಟರ್ ಆಗಬೇಕು ಅಂತ ಅನ್ಕೋತಿದ್ದೆ, ಎಲ್ಲರಿಗೂ ಹೇಳ್ತಿದ್ದೆ ಓಕೆ ನಾನು ಈ ಥರ ಮಾಡ್ತೀನಿ ಅಂತ. ಸೊ ಯಾರೂ ಅದನ್ನು ಒಪ್ತಿರಲಿಲ್ಲ. ಹಾಗಂತ ನಾನು ಯಾವತ್ತೂ ಅದನ್ನು ಓಕೆ ಇವರೆಲ್ಲ ಒಪ್ಪಲಿಲ್ವಲ್ಲ, ಕರೆಕ್ಟ್ ಇದ್ದಾರೆ ಅಂತ ಅಂದ್ಕೊಳ್ಳಿಲ್ಲ. ಮೇ ಬಿ ದೇ ಆರ್ ಅನ್ಎಜುಕೇಟೆಡ್ ಅಬೌಟ್ ದಿಸ್ ಪ್ರೊಫೆಷನ್, ದಟ್ಸ್ ವೈ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡೆ. ಸೊ ನನಗೆ ಕಾಲೇಜಲ್ಲಿ ಇರಬೇಕಾದ್ರೆ ನಿಯರೆಸ್ಟ್ ಆಪರ್ಚುನಿಟಿ ಏನಿತ್ತು ಅಂದರೆ, ಈ ಫೀಲ್ಡ್ಗೆ ಯಾವುದೋ ಒಂದು ಲೋಕಲ್ ಚಾನಲ್ಸ್ ಇರುತ್ತಲ್ಲ, ಲೈಕ್ ನಿಮಗೆ ಸಿಟಿ ಚಾನಲ್ಸ್ ಆ ಥರ ಒಂದಷ್ಟು ಚಾನಲ್ಸ್ಗೆ ಹೋದೆ, ಒಂದು ರೆಸ್ಯೂಮ್ ಎಲ್ಲ ರೆಡಿ ಮಾಡಿಕೊಂಡು ಆ್ಯಂಕರ್ ಆಗಿ ಮಾಡ್ತೀನಿ ಅಂತ. ಸೊ ಅಟ್ಲೀಸ್ಟ್ ಹಾಗೆ ನನಗೆ ಒಂದು ರೂಟ್ ಸಿಗುತ್ತೆ ಅಂತ. ಸೊ ದ್ಯಾಟ್ಸ್ ಹೌ ಯು ಹ್ಯಾವ್ ಟು ಟೇಕ್ ಅ ಸ್ಟೆಪ್, ಯು ಹ್ಯಾವ್ ಟು ಬಿಗಿನ್. ಈಗ ಒಬ್ಬರು ಸಾಧು ಕೂತಿದ್ರಂತೆ ಹಿಂಗೆ ಕಾಡಲ್ಲಿ, ಯಾರೋ ಒಬ್ಬರು ಹಿಂಗೆ ಬರ್ತಾರೆ, ಬಂದ್ಬಿಟ್ಟು ಒಂದು ಅಡ್ರೆಸ್ ತೋರಿಸಿ ಸಾಧು ಹತ್ರ ಕೇಳ್ತಾರಂತೆ, ಸರ್ ಇದು ನಾನು ಇಲ್ಲಿಗೆ ಹೋಗ್ಬೇಕಲ್ಲ ಎಷ್ಟೊತ್ತಾಗ್ಬೋದು ಅಂತ. ಅವನು ಹಿಂಗೆ ನಡಿಯಪ್ಪ ಅಂತಾನೆ. ಅಲ್ಲ ಅಲ್ಲಿಗೆ ಹೋಗೋಕ್ಕೆ ಎಷ್ಟೊತ್ತಾಗುತ್ತೆ ಹೇಳಿ ಅಂತ ಹೇಳ್ತಾನೆ. ಅಲ್ಲ ನೀನು ನಡಿಯಪ್ಪ ಅಂತಾರೆ. ಅವ್ನು ಮತ್ತೆ ಕೇಳ್ತಾನೆ, ಅಲ್ಲ ನಾನು ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಾ ಇದ್ದೀನಿ, ನಡಿಯಪ್ಪ. ಅಲ್ಲ ನೀನು ನಡೆದ್ರೆ ತಾನೇ ಗೊತ್ತಾಗೋದು ಎಷ್ಟೊತ್ತಾಗುತ್ತೆ ಅಂತ. ನಿನ್ನ ಸ್ಪೀಡೇ ಗೊತ್ತಿಲ್ಲ ಅಂದರೆ ಹೇಗೆ ಹೇಳೋದು ಎಷ್ಟೊತ್ತಾಗುತ್ತೆ? ಸೊ ಯು ಹ್ಯಾವ್ ಟು ಟೇಕ್ ದ್ಯಾಟ್ ಸ್ಟೆಪ್ ಆ್ಯಂಡ್ ದೆನ್ ಮೆಜರ್. ಬಟ್ ಪ್ರತಿಯೊಂದು ಆಗುತ್ತೆ. ನಾನು ಅದೇ ಅಂದ್ಕೊಂಡಿದ್ದೀನಿ, ನನಗೆ ನನ್ನ ಲೈಫಲ್ಲಿ ಎವ್ರಿಥಿಂಗ್ ವಾಸ್ ಆಡ್. ಲೈಕ್ ನಾನು ಏನೇ ಪಡಿಬೇಕು ಅಂತ ಹೇಳಿದಾಗ ನಥಿಂಗ್ ವಾಸ್ ಇನ್ ಫೇವರ್. ಪ್ರತಿಯೊಂದುವೇ ಆಡೇ ಅನ್ನಿಸ್ತಿತ್ತು ನನಗೆ.